ಸೊ ಇದರಲ್ಲಿ ಸಿಂಪ್ಲಿ ಸಪೋರ್ಟೆಡ್ ಅಲ್ಲಿ ಸೊ ಒನ್ಲಿ ವೆಬ್ ಮಾತ್ರ ಅರೆಸ್ಟ್ ಮಾಡಬೇಕು. ಓಕೆ, ಸೊ ವೆಬ್ ಮಾತ್ರ ಕನೆಕ್ಟ್ ಆಗಿರುತ್ತೆ. ಸೊ ವೆಬ್ ಮಾತ್ರ ಅಂದ್ರೆ ಇವಾಗ ಬೋಲ್ಟ್ ಕನೆಕ್ಷನ್ ಕೊಡ್ತೀವಿ ಅಂದ್ರೆ ಇಲ್ಲಿ ಒಂದು ಆಂಗಲ್ ಪ್ಲೇಟ್ ಕೊಟ್ಟು ಇಲ್ಲಿ ಬೋಲ್ಟ್ ಮಾಡಬೇಕು. ಸೊ ವೆಬ್ ಮಾತ್ರ ಕನೆಕ್ಟ್ ಆಗಿರುತ್ತೆ. ಸೊ ಅಲ್ಲಿ ಫಿಕ್ಸರ್ ಕನೆಕ್ಷನ್ ಅಲ್ಲಿ ಟಾಪ್ ಫ್ಲಾಂಜ್ ಬಾಟಮ್ ಫ್ಲಾಂಜ್ ಎಲ್ಲಾನು ಕನೆಕ್ಟ್ ಆಗಿತ್ತು. ಸೊ ಈ ತರ ಆಂಗಲ್ ಪ್ಲೇಟ್ಸ್ ಕೊಟ್ಟು ಕನೆಕ್ಟ್ ಮಾಡೋದು ಬೇಡ, ಒನ್ಲಿ ವೆಬ್ ಮಾತ್ರ ಅರೆಸ್ಟ್ ಮಾಡ್ಬೇಕು ಈ ತರ. ಓಕೆ, ಸೊ ಇದನ್ನ ಬೋಲ್ಟ್ ಕನೆಕ್ಷನ್ ಕೊಟ್ಟು ನೀವು ಕನೆಕ್ಟ್ ಮಾಡ್ಬೋದು, ಆರ್ ವೆಲ್ಡಿಂಗು ಮಾಡ್ಬೋದು. ಸೊ ಎನಿಥಿಂಗ್. ಸೊ ಬಟ್ ವೆಬ್ ಪೋರ್ಷನ್ ಮಾತ್ರ ಕನೆಕ್ಟ್ ಆಗಿರುತ್ತೆ. ಓಕೆ, ಟಾಪ್ ಫ್ಲಾಂಜು ಬಾಟಮ್ ಫ್ಲಾಂಜ್ ಕನೆಕ್ಟ್ ಆಗಿರಲ್ಲ ಸಿಂಪ್ಲಿ ಸಪೋರ್ಟೆಡ್ ಅಂದ್ರೆ. ಸೊ ವೆಲ್ಡ್ ಮಾಡ್ತೀವಿ ಅಂದ್ರೆ ಇದು ಮಾತ್ರ ವೆಬ್ ಪೋರ್ಷನ್ ಮಾತ್ರ ವೆಲ್ಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕಾಲಮ್ ಟು ಪೆಡೆಸ್ಟಲ್ ಟು ಫುಟಿಂಗ್ ಪಿನ್ ಕನೆಕ್ಷನ್ ಅಲ್ಲಿ RCC and steel structure, column to pedestal to footing. ಸೊ ಕಾಲಮ್ ಟು ಬೀಮ್ ನೋಡಿದೀವಿ. ಸೊ ಈ ಕಾರ್ಬಲ್ ಅಲ್ಲಿ ಕನೆಕ್ಟ್ ಆಗಿರುತ್ತೆ ಬೀಮು. ಸೊ ಇದು ಓಕೆ. ಇವಾಗ ನೆಕ್ಸ್ಟ್ ಕಾಲಮ್ ಟು ಪೆಡೆಸ್ಟಲ್. ಸೊ ಕಾಲಮ್ ಟು ಪೆಡೆಸ್ಟಲ್ ಬಂದು ಇಟ್ಸ್ ಆಲ್ವೇಸ್ ಫಿಕ್ಸೆಡ್ ಅಂತ ಹೇಳಿದೀನಿ, ಬಿಕಾಸ್ ಈ ಕಾಲಮ್ ರಿಇನ್ಫೋರ್ಸ್ಮೆಂಟ್ ಹಿಂಗೆ ಥ್ರೂ ಔಟ್ ಪೆಡೆಸ್ಟಲ್ ಹಿಂಗೆ ಕಂಟಿನ್ಯೂ ಆಗುತ್ತೆ. ಓಕೆ, ಸೊ ಅಂದ್ರೆ ಇದು ಬಂದು ಫಿಕ್ಸೆಡ್ ಆಗ್ಬಿಡುತ್ತೆ ಬೈಟ್. ಓಕೆ, ಸೊ ಇಟ್ ಇಸ್ ಆಲ್ವೇಸ್ ಫಿಕ್ಸೆಡ್. ಸೊ ಇದು ಪ್ರೀಕಾಸ್ಟ್ ಸ್ಟ್ರಕ್ಚರ್ ಆದ್ರೂ ಇಟ್ ಇಸ್ ಕಾಲಮ್ ಟು ಪೆಡೆಸ್ಟಲ್ ಬಂದು ಇಟ್ಸ್ ಫಿಕ್ಸೆಡ್ ತ. ಓಕೆ, ನೆಕ್ಸ್ಟ್ ಪೆಡೆಸ್ಟಲ್ ಟು ಫುಟಿಂಗ್ ಸಿಂಪ್ಲಿ ಸಪೋರ್ಟೆಡ್ ಆದ್ರೆ ಶೇರ್ ಕೀ ಅಂಡ್ ಗ್ರೂವ್. ಓಕೆ, ಸೊ ಕಾಲಮ್ ಅಲ್ಲಿ ಶೇರ್ ಕೀ ಇರುತ್ತೆ, ಪೆಡೆಸ್ಟಲ್ ಈ ತರ ಗ್ರೂವ್ ಇರುತ್ತೆ. ಸೊ ಈ ಶೇರ್ ಕೀನ ಹಿಂಗ ಗ್ರೂವ್ ಅಲ್ಲಿ ಪ್ಲೇಸ್ ಮಾಡ್ತಾರೆ. ಸೊ ಪ್ಲಾನ್ ಅಲ್ಲಿ ಹೇಳ್ತೀನಿ. ಸೊ ಈ ತರ ಕಾಲಮು, ಇಲ್ಲಿ ಶೇರ್ ಕೀಸ್ ಇರುತ್ತೆ ಈ ತರ. ಸೊ ಇಲ್ಲಿ 4 ಶೇರ್ ಕೀ ತೋರಿಸಿದೀನಿ. ಸೊ ಅದು ಪೆಡೆಸ್ಟಲ್ ಫುಟ್ಟಿಂಗ್ ಕೂಡ ಗ್ರೂವ್ ಅಲ್ಲಿ ಇದನ್ನ ಹಂಗೆ ಪ್ಲೇಸ್ ಮಾಡ್ತಾರೆ. ಸೊ ಇದು ಗ್ರೂವ್. ಸೊ ಶೇರ್ ಕೀ ಪ್ಲಸ್ ಗ್ರೂವ್. ಓಕೆ, ಸೊ ನೆಕ್ಸ್ಟ್ ಸ್ಟೀಲ್ ಸ್ಟ್ರಕ್ಚರ್ ಅಲ್ಲಿ ಸೇಮ್ ಕಾಲಮ್ ಟು ಬೇಸ್ ಪ್ಲೇಟ್ to pedestal to footing. So column to base plate. Base plate to pedestal to footing. So the column, base plate, pedestal to footing. Okay.
ಸೊ ಇವಾಗ ಕಾಲಮ್ ಟು ಬೇಸ್ ಪ್ಲೇಟ್, anchor bolt, sorry, column to base plate either by welding or bolt ಕೊಟ್ಟು ಕನೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಒಂದು ಆಂಗಲ್ ಪ್ಲೇಟ್, ಸೊ ಇಲ್ಲಿ ಮಾತ್ರ ಕನೆಕ್ಟ್ ಮಾಡಿದ್ರೆ ಸಾಕು. ಸೊ ಕಾಲಮ್ ಟು ಬೇಸ್ ಪ್ಲೇಟ್ ಈ ಎಡ್ಜಸ್ ಫ್ಲಾಂಜಸ್ ಮಾತ್ರ ಕನೆಕ್ಟ್ ಆಗಿರುತ್ತೆ, ವೆಬ್ ಕನೆಕ್ಟ್ ಆಗಿರಲ್ಲ. ಓಕೆ, ಸೊ ಇಲ್ಲಿ ಮಾತ್ರ ಆಂಗಲ್ ಪ್ಲೇಟ್, ಸಾರಿ ಎಲ್ ಆಂಗಲ್ ಕೊಟ್ಟು ಈ ತರ ಬೋಲ್ಟ್ ಮಾಡ್ಬೋದು. ಅದರ್ವೈಸ್ ಇಲ್ಲಿ ಮಾತ್ರ ಇಲ್ಲಿ ವೆಲ್ಡ್ ಮಾಡ್ಕೋಬಹುದು. ಈ ಕಡೆ ವೆಲ್ಡಿಂಗ್ ಮಾಡ್ತೀರಿ ಅಂದ್ರೆ ಈ ತರ ಈ ಕಡೆ ಮಾತ್ರ ವೆಲ್ಡಿಂಗ್, ಇಲ್ಲ ಬೋಲ್ಟ್ ಕನೆಕ್ಷನ್ ಕೊಡ್ತೀರಿ ಅಂದ್ರೆ ಇಲ್ಲಿ ಒಂದು ಆಂಗಲ್ ಪ್ಲೇಟ್ ಕೊಟ್ಟು ಪ್ರೊವೈಡ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಬೇಸ್ ಪ್ಲೇಟ್ ಟು ಪೆಡೆಸ್ಟಲ್ ಬಂದು ಇಟ್ ಇಸ್ ಆಲ್ವೇಸ್ ಬೈ ಆಂಕರ್ ಬೋಲ್ಟ್. ಸೊ ಈ ಸ್ಟೀಲ್ ಮೆಂಬರ್, ಇದು ಕಾಂಕ್ರೀಟ್ ಮೆಂಬರ್. ಸೊ ಇಲ್ಲಿ ಇದು ಬಂದು ಇಟ್ಸ್ ಅ ಸಿಂಪ್ಲಿ ಸಪೋರ್ಟೆಡ್ ಕನೆಕ್ಷನ್. ಸೊ ಕಾಲಮ್ ವಿತ್ ಒಳಗಡೆ ಪ್ರೊವೈಡ್ ಮಾಡಬೇಕು. So anchor bolt inside the wide of column. Okay. Next pedestal to footing. So ಅದು ಸೇಮ್, ಇದು RCC ಮೆಂಬರ್ ಪ್ರಕಾರ. ಸೊ ಅದೇ ತರ ಶಿಯರ್ ಕೀ ಅಂಡ್ ಗ್ರೂವ್. ಸೊ ಇದು ಪೆಡೆಸ್ಟಲ್ ರಿಇನ್ಫೋರ್ಸ್ಮೆಂಟ್ ಅಂಡ್ ಇದು ಫುಟ್ಟಿಂಗ್ ರಿಇನ್ಫೋರ್ಸ್ಮೆಂಟ್. ಈ ಪೆಡೆಸ್ಟಲ್ ಅಲ್ಲಿ ಶಿಯರ್ ಕೀ ಇರುತ್ತಾ, ಸೊ ಅದನ್ನ ಗ್ರೂವ್ ಅಲ್ಲಿ ಪ್ಲೇಸ್ ಮಾಡಿರ್ತಾರೆ. ಓಕೆ, ಸೊ ಸಿಂಪ್ಲಿ ಸಪೋರ್ಟೆಡ್ ಕನೆಕ್ಷನ್ಸ್ ಎಲ್ಲ ನೋಡಾಯ್ತು. ಸೊ ನೆಕ್ಸ್ಟ್ ರೋಲರ್ ಕನೆಕ್ಷನ್ ಹೋಗಕ್ ಮುಂಚೆ ಇನ್ನು ಫರ್ದರ್ ಡಿಫರೆನ್ಸ್ ಟೆಕ್ನಿಕಲ್ ಆಗಿ ಹೇಳ್ತೀನಿ. ಒಂದು ಸಿಂಪ್ಲಿ ಸಪೋರ್ಟೆಡ್ ಕನೆಕ್ಷನ್, ಅದಾದ ಒಂದು ಕಾಸ್ಟ್ ಇನ್ಸಿಟಿವ್ ಸ್ಟ್ರಕ್ಚರ್ ಅನ್ನು ಪ್ರೀಕಾಸ್ಟ್ ಸ್ಟ್ರಕ್ಚರಿಗೂ ಏನು ಇನ್ನು ಟೆಕ್ನಿಕಲ್ ಏನ್ ಡಿಫರೆನ್ಸ್ ಅಂತ. ಸೊ ಹೆಂಗ್ ಕನೆಕ್ಟ್ ಆಗಿರುತ್ತೆ ನೋಡಿದೀವಿ, ಅಂಡ್ ಟೆಕ್ನಿಕಲಿ ಏನು ಡಿಫರೆನ್ಸ್ ಅಂತ ನೋಡಿದೀವಿ. ಸೊ ಒಂದು ಬೀಮ್ ತಗೊಂಡು ಬೆಂಡಿಂಗ್ ಮೂಮೆಂಟ್ ಕಂಪೇರ್ ಮಾಡಿ, ಸೊ ಕಾಸ್ಟ್ ವೈಸ್ ಏನು, ಸ್ಕೆಡ್ಯೂಲ್ ವೈಸ್ ಯಾವ್ದು ಜಾಸ್ತಿ, ಸೊ ಆ ಕಂಪ್ಯಾರಿಸನ್ ಎಲ್ಲ ನೋಡಿದ್ವಿ. ಓಕೆ, ಸೊ ಇನ್ನು ಫರ್ದರ್ ಒಂದು ಪ್ರೀಕಾಸ್ಟ್ ಸ್ಟ್ರಕ್ಚರ್ ಅಂದ್ರೆ ಹೆಂಗೆ, ಕ್ಯಾಸ್ಟ್ ಇನ್ ಸಿಟು ಅಂದ್ರೆ ಹೆಂಗಿರುತ್ತೆ. ಸೊ ಇವಾಗ ಜಸ್ಟ್ ಒಂದು ಫ್ರೇಮ್ ತಗೊಂಡಿದ್ದೀನಿ. ಸೊ ಇದೇ ಈ ಫ್ರೇಮ್ ನ ಸೊ ಬೀಮ್, ಕಾಲಮ್ ಅಂಡ್ ಫುಟ್ಟಿಂಗ್, ಸೊ ಇದೇ ಸಿಂಗಲ್ ಫ್ರೇಮ್ ಅಲ್ಲಿ ಎರಡನ್ನೂ ಕಂಪೇರ್ ಮಾಡ್ತೀನಿ. ಸೊ ಇದನ್ನ ಹಂಗೆ ಡಿವೈಡ್ ಮಾಡ್ಕೋತೀನಿ. ಓಕೆ, ಇದೇ ಫ್ರೇಮ್ ನ ಜಸ್ಟ್ ಡಿವೈಡ್ ಮಾಡ್ತೀನಿ. ಇದನ್ನ ಫಿಕ್ಸೆಡ್ ಸ್ಟ್ರಕ್ಚರ್ ಅಂತ ತಗೋತೀನಿ ಈ ಕಡೆ. ಓಕೆ, ಸೊ ಈ ಕಡೆ ಸಿಂಪ್ಲಿ ಸಪೋರ್ಟೆಡ್ ಅಂತ ತಗೋತೀನಿ. ಓಕೆ, ಸೊ ಇದು ಫಿಕ್ಸೆಡ್ ಬೀಮ್, ಫಿಕ್ಸೆಡ್ ಕಾಲಮ್ ಎಲ್ಲಾನು ಫಿಕ್ಸೆಡ್. ಇದು ಸಿಂಪ್ಲಿ ಸಪೋರ್ಟೆಡ್ ಬೀಮ್, ಸಿಂಪ್ಲಿ ಸಪೋರ್ಟೆಡ್ ಕಾಲಮ್, ಆ ತರ. ಸೊ ಒಂದೇ ಫ್ರೇಮ್ ಅಲ್ಲಿ ನಾನು ಜಸ್ಟ್ ಡಿಫ್ರೆನ್ಶಿಯೇಟ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ಇವಾಗ ಇದು ಬೋತ್ ಇನ್ ಫಿಕ್ಸೆಡ್ ಬೀಮ್. ಓಕೆ, ನಾನು ಸೆಪರೇಟ್ ಆಗಿ ಎರಡು ಫ್ರೇಮ್ ಡ್ರಾ ಮಾಡಿದೆ, ಒಂದೇ ಫ್ರೇಮ್ ಅಲ್ಲಿ ಜಸ್ಟ್ ಕಂಪೇರ್ ಮಾಡ್ತಾ ಇದೀನಿ. ಓಕೆ, ಸೊ ಹಿಂಗ ಅರ್ಧದಲ್ಲಿ ಅರ್ಧ ಸಿಂಪ್ಲಿ ಫಿಕ್ಸೆಡ್ ಬೀಮ್, ಅರ್ಧ ಸಿಂಪ್ಲಿ ಸಪೋರ್ಟ್ ಆ ತರ ಇರಲ್ಲ. ಜಸ್ಟ್ ಒಂದೇ ಫ್ರೇಮ್ ಅಲ್ಲಿ ಜಸ್ಟ್ ಕಂಪೇರ್ ಮಾಡ್ತೀನಿ ಅಷ್ಟೇ. ಓಕೆ, ಸೊ ಇವಾಗ ಇದು ಫಿಕ್ಸೆಡ್ ಬೀಮ್, ಸೊ ಇದು ಸಿಂಪ್ಲಿ ಸಪೋರ್ಟೆಡ್ ಬೀಮ್, ಇದು ಫಿಕ್ಸೆಡ್ ಬೀಮ್, ಇದು ಸಿಂಪ್ಲಿ ಸಪೋರ್ಟೆಡ್ ಬೀಮ್. ಇವಾಗ ಫಿಕ್ಸೆಡ್ ಬೀಮ್ ಈಗ ಬೆಂಡಿಂಗ್ ಮೂಮೆಂಟ್ ಫಾರ್ಮುಲಾ, ಫಿಕ್ಸೆಡ್ ಬೀಮ್ ವಿತ್ UDL ಲೋಡ್. ಸೊ ಆ ತರ ಇತ್ತು ಅಂದ್ರೆ ವಾಟ್ ಇಸ್ ದಿ ಫಾರ್ಮುಲಾ? Beam fixed at both ends, uniform distributed load. So ಇದಕ್ಕೆ moment formula WL square by 12. ಅದೇ ತರ ಸಿಂಪ್ಲಿ ಸಪೋರ್ಟೆಡ್ ಕೇಸ್ ಅಲ್ಲಿ ಸಿಂಪ್ಲಿ ಸಪೋರ್ಟೆಡ್ ವಿತ್ UDL ಲೋಡ್.
WL² ಅಲ್ವಾ? ಸೊ ಇವಾಗ ಈ ಬೆಂಡಿಂಗ್ ಮೂಮೆಂಟ್ ಫಾರ್ಮುಲಾ ಅಂಡ್ ಈ ಬೆಂಡಿಂಗ್ ಮೂಮೆಂಟ್ ಫಾರ್ಮುಲಾ ಕಂಪೇರ್ ಮಾಡುವಾಗ ಯಾವುದು ಜಾಸ್ತಿ? WL²/12 ಜಾಸ್ತಿನಾ WL²/8 ಜಾಸ್ತಿನಾ? By 12 only, ma'am. WL². ಸಾರಿ ಸರ್, By 12 only it ಜಾಸ್ತಿ, ma'am. WL²/12 ಮಾತ್ರ ಕಡಿಮೆ ಅಲ್ವಾ? ಡಿವೈಡಿಂಗ್ ಬೈ 12, ಇದು ಡಿವೈಡಿಂಗ್ ಬೈ 8. by 8 ಮಾಡೋದು ಜಾಸ್ತಿ ಆಗುತ್ತೆ, ma'am. Correct, ಹಾ, ma'am. ಎಸ್. Value ಜಾಸ್ತಿ. ಎಸ್. ಸೊ ಅವಾಗ WL²/8 ಜಾಸ್ತಿ. ಸೊ ಇದಕ್ಕೆ ಬೆಂಡಿಂಗ್ ಮೂಮೆಂಟ್ ಫಾರ್ ಸಿಂಪ್ಲಿ ಸಪೋರ್ಟೆಡ್ ಕೇಸ್ ಜಾಸ್ತಿ ಬರುತ್ತೆ. ಸೊ ಅವಾಗ ಸೈಜು ಜಾಸ್ತಿ ಬರೋದು. ಸೊ ಇಲ್ಲಿ ಕಂಪ್ಯಾರಿಟಿವ್ಲಿ ಕಡಿಮೆ. ಸೊ ಸೈಜು ಇದಕ್ಕಿಂತ ಕಡಿಮೆ ಬರುತ್ತೆ. ಓಕೆ, ಸೊ ಡೆಪ್ತ್ ಆಫ್ ದ ಬೀಮ್ ಇದು ಕಡಿಮೆ ಬರುತ್ತೆ, ಇದು ಜಾಸ್ತಿ ಬರುತ್ತೆ. ಅಂಡ್ ಇದು ಫಿಕ್ಸೆಡ್ ಸ್ಟ್ರಕ್ಚರ್. ಸೊ ಇದು ಫಿಕ್ಸೆಡ್ ಕಾಲಮ್, ಫಿಕ್ಸೆಡ್ ಬೀಮ್ ಎಲ್ಲ. ಸೊ ಫಿಕ್ಸೆಡ್ ಕೇಸಲ್ಲಿ ಮೊಮೆಂಟ್ ಇರುತ್ತೆ. ಸೊ ಶಿಯರ್ ಫೋರ್ಸ್ ಅಲ್ಲದೆ ಬೀಮ್ ಇಂದ ಮೊಮೆಂಟು ಟ್ರಾನ್ಸ್ಫರ್ ಆಗುತ್ತೆ. ಸೊ ಈ ಕಾಲಮೇ ಮೊಮೆಂಟ್ ಬರುತ್ತೆ. ಬಟ್ ಇಲ್ಲಿ ನೋ ಬೆಂಡಿಂಗ್ ಮೂಮೆಂಟ್, ಓನ್ಲಿ ಶಿಯರ್ ಫೋರ್ಸ್ ಮಾತ್ರ ಟ್ರಾನ್ಸ್ಫರ್ ಆಗುತ್ತೆ. ಸೊ ಬೆಂಡಿಂಗ್ ಮೂಮೆಂಟ್ ಇರಲ್ಲ. ಸೊ ಇಲ್ಲಿ ಬೆಂಡಿಂಗ್ ಮೂಮೆಂಟ್, ಶಿಯರ್ ಫೋರ್ಸ್ ಎಲ್ಲದಕ್ಕೂ ಸೇರಿಸಿ ಡಿಸೈನ್ ಮಾಡುವಾಗ ಇದರದ್ದು ಕಾಲಮ್ ಸೈಜು ಜಾಸ್ತಿ ಆಗುತ್ತೆ. ಬಿಕಾಸ್ ಬೆಂಡಿಂಗ್ ಮೂಮೆಂಟ್ ಇದ್ರೆ ಅದಕ್ಕೂ ಸೇರಿಸಿ ಡಿಸೈನ್ ಮಾಡುವಾಗ ಇದಕ್ಕೆ ಬಿಗರ್ ಸೈಜ್ ಬರುತ್ತೆ. ಇಲ್ಲಿ ಬರೀ ಶಿಯರ್ ಫೋರ್ಸ್ ಮಾತ್ರ, ನೋ ಮೂಮೆಂಟ್. ಸೊ ಇದು ಸ್ಮಾಲರ್ ಸೈಜ್. ಓಕೆ, ಸೊ ಅದೇ ಮೊಮೆಂಟು ನಿಮಗೆ ಫುಟ್ಟಿಂಗ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಫುಟ್ಟಿಂಗ್ ಸೈಜು ಜಾಸ್ತಿ ಬರುತ್ತೆ. ಇಲ್ಲಿ ಬೀಮ್ ಸೈಜ್ ಕಡಿಮೆ, ಬಟ್ ಕಾಲಮ್ ಫುಟ್ಟಿಂಗ್ ಸೈಜ್ ಜಾಸ್ತಿ. ಇಲ್ಲಿ ಮೊಮೆಂಟ್ ಇಲ್ಲ, ಸೊ ಇದಕ್ಕೂ ಮೊಮೆಂಟ್ ಟ್ರಾನ್ಸ್ಫರ್ ಆಗಲ್ಲ. ಸೊ ಚಿಕ್ಕ ಸೈಜ್ ಫುಟ್ಟಿಂಗೇ ಬರುತ್ತೆ. ಓಕೆ, ಸೊ ಇವಾಗ ಪ್ರೀಕಾಸ್ಟ್ ಸ್ಟ್ರಕ್ಚರ್ ಅಲ್ಲಿ ತಗೊಂಡ್ರೆ, ಸೊ ಇದು ಪ್ರೀಕಾಸ್ಟ್, ಇದು ಕಾಸ್ಟ್ ಇನ್ ಸಿಟು. ಸೊ ಪ್ರೀಕಾಸ್ಟ್ ತಗೊಂಡ್ರೆ ಬೀಮ್ ಸೈಜ್ ದೊಡ್ಡದಾ ಇರುತ್ತೆ, ಬಟ್ ಕಾಲಮ್ ಫುಟ್ಟಿಂಗ್ ಸೈಜಸ್ ಎಲ್ಲ ಕಮ್ಮಿ. ಓಕೆ, ಇದೇ ಕಾಸ್ಟ್ ಇನ್ ಸಿಟು ನಲ್ಲಿ ಬೀಮ್ ಸೈಜ್ ಕಡಿಮೆ ಇರುತ್ತೆ, ಬಟ್ ಕಾಲಮ್ ಫುಟ್ಟಿಂಗ್ ಸೈಜ್ ಜಾಸ್ತಿ ಇರುತ್ತೆ. ಓಕೆ, ಸೊ ಇದೇ ಒಂದು ಡಿಫರೆನ್ಸ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ರೋಲರ್ ಜಾಯಿಂಟ್ ಸ್ಟಾರ್ಟ್ ಮಾಡೋಣ. Okay, ma'am. ಸೊ ರೋಲರ್ ಜಾಯಿಂಟ್ ಎಲ್ಲೆಲ್ಲಿಲ್ಲ ನೋಡ್ಬೋದು. ಸೊ ಅದರದ್ದು ಎಕ್ಸಾಂಪಲ್ಸ್, ಸೊ ಬ್ರಿಡ್ಜಸ್ ಅಲ್ಲಿ ನೋಡ್ಬೋದು, ಟ್ರಸ್ ಅಲ್ಲಿ ನೋಡ್ಬೋದು. ಓಕೆ, ಸೊ ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೇನೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಸೊ ಆಲ್ಮೋಸ್ಟ್ ಟೈಪ್ಸ್ ಆಫ್ ಜಾಯಿಂಟ್ಸ್ ಆಯ್ತು. ರೋಲರ್ ಜಾಯಿಂಟ್ ಒಂದು ಎಕ್ಸಾಂಪಲ್ಸ್ ನೋಡ್ತೀನಿ. ನೆಕ್ಸ್ಟ್ ಟೆಕ್ನಿಕಲ್ ಡೆಫಿನೇಷನ್ ಆಫ್ ಜಾಯಿಂಟ್ಸ್. ಸೊ ಇವಾಗ ಜಸ್ಟ್ ನಾವು ಹೆಂಗ್ ಕನೆಕ್ಟ್ ಆಗಿರುತ್ತೆ, ಸೊ ಪ್ರೀಕಾಸ್ಟ್ ಸ್ಟ್ರಕ್ಚರ್ ಅಲ್ಲಿ ಹೆಂಗ್ ಕನೆಕ್ಟ್ ಆಗುತ್ತೆ, ಕಾಸ್ಟ್ ಇನ್ ಸಿಟು ಅಲ್ಲಿ ಹೆಂಗ್ ಕನೆಕ್ಟ್ ಆಗಿರುತ್ತೆ ಅಂತ ಮಾತ್ರ ನೋಡ್ತೀವಿ. ಬಟ್ ಇವಾಗ ಒಂದು ಫಿಕ್ಸೆಡ್ ಜಾಯಿಂಟ್ ಅಂದ್ರೆ ಹೆಂಗ್ ಡಿಫೈನ್ ಮಾಡೋದು, ಟೆಕ್ನಿಕಲ್ ಹೆಂಗ್ ಡಿಫೈನ್ ಮಾಡೋದು, ಒಂದು ಸಿಂಪ್ಲಿ ಸಪೋರ್ಟೆಡ್ ಜಾಯಿಂಟ್ ನ ಟೆಕ್ನಿಕಲ್ ಹೆಂಗ್ ಡಿಫೈನ್ ಮಾಡೋದು, ಸೊ ಯಾವ್ದು ಫೋರ್ಸಸ್ ರೆಸಿಸ್ಟ್ ಮಾಡುತ್ತೆ, ಯಾವ ಫೋರ್ಸಸ್ ರೆಸಿಸ್ಟ್ ಮಾಡಲ್ಲ. ಸೊ ಅದು ಟೆಕ್ನಿಕಲ್ ಡೆಫಿನೇಷನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಸರ್. ಇಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಮ್ಯಾಮ್ ಇವಾಗ ನನಗೆ ಒಂದೊಂದು ಸ್ಮಾಲ್ ಡೌಟ್. ಇವಾಗ ಆಂಕರ್ ಬೋಲ್ಟ್ ಇದೆ ಅಲ್ವಾ ಮ್ಯಾಮ್, ಆಂಕರ್ ಬೋಲ್ಟ್ ಬಂದು ಪೆಡೆಸ್ಟಲ್ ಕನೆಕ್ಟ್ ಮಾಡ್ತೀವಲ್ವಾ ಮ್ಯಾಮ್, ಆಂಕರ್ ಬೋಲ್ಟ್ ಪೆಡೆಸ್ಟಲ್ ಕನೆಕ್ಟ್ ಮಾಡುವಾಗ ನಾವೊಂದು ಅದು ಕಂಬಿ ಬಂದು ನಾವು ನಾರ್ಮಲ್ ಅಲ್ಲಿ ವೆಲ್ಡಿಂಗ್ ಮಾಡ್ಬೋದಾ, ಇಲ್ಲಾಂದ್ರೆ ಜಸ್ಟ್ ನಾವು ನಾರ್ಮಲ್ ಯಾವ್ದೋ ಅದು ವೆಲ್ಡಿಂಗ್ ನನ್ನ ಮಾಡಕ್ ಟೆಕ್ನಿಕಲ್ ಸರ್, ಇಟ್ಸ್ ಬೋಲ್ಟ್. ಮ್ಯಾಮ್ ಅದು ಇದು ಇಟ್ಸ್ ಒನ್ ಟೈಪ್ ಆಫ್ ಬೋಲ್ಟ್, ಅದನ್ನ ವೆಲ್ಡ್ ಮಾಡಕ್ ಆಗಲ್ಲ. ಮ್ಯಾಮ್ ಕೆಳಗೆ ಅದು ಇದು ಬರುತ್ತಾ, ಪೆಡೆಸ್ಟಲ್ ನೇಮ್ ಗೊತ್ತಿಲ್ಲ, ಪೆಡೆಸ್ಟಲ್ ಒಳಗೆ ನಾವು ಇದು ಹಾಕ್ತಿವ, ಕಂಬಿ ಕಟ್ತೀವಲ್ವಾ ಮ್ಯಾಮ್. ಹೌದು. ಅದು ಬಂದು ನಾವು ಆಂಕರ್ ಬೋಲ್ಟ್ ಕಂಬಿಯಲ್ಲಿ ಬಂದು ಅದ್ ಹೆಂಗ್ ಜಾಯಿಂಟ್ ಮಾಡ್ತೀವಿ ಮ್ಯಾಮ್, ಅದು ಆಂಕರ್ ಬೋಲ್ಟ್ ಅದು ಒಳಗಿರೋ ಪೆಡೆಸ್ಟಲ್ ಕಂಬಿನು ಕಂಬಿ ಜೊತೆ ಕನೆಕ್ಟ್ ಮಾಡಲ್ಲ, ಅದು ಜಸ್ಟ್ ಒಳಗಡೆ ಇನ್ಸರ್ಟ್ ಆಗಿರುತ್ತೆ ಸರ್, ಪೆಡೆಸ್ಟಲ್ ಒಳಗಡೆ. ಹಾ ಒಂದ್ ನಿಮಿಷ, ಏನಾದ್ರು ಇಮೇಜಸ್
ತೋರಿಸ್ತೀನಿ. ಇದು ಈ ತರ ಒಳಗಡೆ ಇನ್ಸರ್ಟ್ ಆಗಿರುತ್ತೆ. ಈಗ ಇದು ಬೇಸ್ ಪ್ಲೇಟ್ ಇಂದ ಇದು ಕಾಂಕ್ರೀಟ್ ಪೆಡೆಸ್ಟಲ್. ಸೊ ಇದು ನೋಡ್ರೆ ಈ ಬೋಲ್ಟ್ ಹಿಂಗೆ ಒಳಗಡೆ ಇನ್ಸರ್ಟ್ ಆಗಿರುತ್ತೆ. ಸೊ ಇದು ಬೇಸ್ ಪ್ಲೇಟ್. ಓಕೆ, ಸೊ ಇಲ್ಲಿ ಮ್ಯಾಮ್ ಅಲ್ಲಿ ಇಮೇಜ್ ಸಿಕ್ಕಿದೆ ಮ್ಯಾಮ್, ಅದು ಇಮೇಜ್ ಸಿಕ್ಕಿದೆ ಅಲ್ಲಿ ಮುಂದೆ ಇನ್ನೊಂದು ಇಮೇಜ್. ಎಲ್ಲಿ ಸರ್? ಮೇಲೆ 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 ಅದ್ ಯೂಟ್ಯೂಬ್ ವಿಡಿಯೋ ಅಂತ, ಅದರ ಇಮೇಜ್. ಇದು ಬೇಕಾ? ಹಂಗೆ ಕನೆಕ್ಟ್ ಆಗುತ್ತೆ ಅದೇ ತರ. ಅದು ಎಲ್ಲ ಸೈಡ್ ಸಪ್ಗಳು ಬೇಸ್ ಪ್ಲೇಟ್ ಮೇಲೆ ನಿಲ್ಸ್ಬಿಟ್ಟು ಒಳಗೆ ಕಾಂಕ್ರೀಟ್ ಲೇ ಮಾಡ್ತಾರ. ಹೌದು, ಕರೆಕ್ಟ್ ಇದೆ, ಕರೆಕ್ಟ್, ಎಸ್. ಸೊ ಇದು ನಿಮಗೆ ಫಸ್ಟ್ ಕಂಬಿ ಹಾಕಿರ್ತಾರೆ ಪೆಡೆಸ್ಟಲ್ದು, ಹಾ ಮೇಲ್ಗಡೆ ಬೇಸ್ ಪ್ಲೇಟ್ ಇಟ್ಟಿದ್ದಾರೆ ಅಂಡ್ ಹಾ ಆಂಕರ್ ಬೋಲ್ಟ್ ನ ಕನೆಕ್ಟ್ ಮಾಡಿದ್ದಾರೆ. ಓಕೆ ಮ್ಯಾಮ್. ಅದು ಒಳಗಡೆ ಹಿಂಗ ಮತ್ತೆ ಹೋಗ್ಬೇಕು. ಬೇಸ್ ಪ್ಲೇಟ್ ಅಂದ್ರೆ ಸುಮ್ಮನೆ ಟೆಂಪರರಿ ಹಂಗೆ ನಿಲ್ಸ್ಬಿಡ್ತಾರೆ. ಹೌದು, ಅದಕ್ಕ ಸರಿ ಮ್ಯಾಮ್. ಪೆಡೆಸ್ಟಲ್ ಜೊತೆ ಕನೆಕ್ಟ್ ಆಗ್ಬಿಡತ್ತೆ. ಬೇಸ್ ಪ್ಲೇಟ್ ನ ಆಮೇಲೆ ಸ್ಟೀಲ್ ಕಾಲಮ್ ಬರುತ್ತೆ, ಅದ್ರ ಜೊತೆ ಆಂಗಲ್ ಪ್ಲೇಟ್ ಕೊಟ್ಟು ಕನೆಕ್ಟ್ ಮಾಡ್ತಾರೆ. ಇವಾಗ ಸದ್ಯಕ್ಕೆ ಕಾಲಮ್ ಬಂದಿಲ್ಲ, ಸೊ ಹಂಗೆ ಜಸ್ಟ್ ಪ್ಲೇಸ್ ಮಾಡಿರಂಗ ಇದೆ ನಿಮಗೆ ಈ ಇಮೇಜ್. ಪ್ಲೇಸ್ ಮಾಡ್ಬಿಟ್ಟು ಕಾಂಕ್ರೀಟ್ ಊದಿ ಬರ್ತಾರೆ. ಹೌದು, ಕಾಂಕ್ರೀಟ್ ಪೋರ್ ಮಾಡ್ತಾರೆ. ಓಕೆ ಮ್ಯಾಮ್. ಇದ್ರ ಮೇಲೆ ನಿಮಗೆ ಕಾಲಮ್ ಬರುತ್ತೆ, ಸೊ ಅದ್ರ ಜೊತೆ ಕನೆಕ್ಟ್ ಆಗಿರುತ್ತೆ ಬೇಸ್ ಪ್ಲೇಟ್. ಸೊ ಇವಾಗ ಜಸ್ಟ್ ಪ್ಲೇಸ್ ಮಾಡಿರಂಗಿರುತ್ತೆ ನಿಮಗೆ. ಓಕೆ ಮ್ಯಾಮ್, ಗೊತ್ತಾಯ್ತು ಮ್ಯಾಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು.